ನನ್ನ ಹೆಸರು ಜೀವನ್ ರಾವ್ ಅಂತ ಗುಲ್ಬರ್ಗಲಿಂದ ಬಂದಿದ್ದೀನಿ. ಇವತ್ತು ಒಂದು ಸಂತೋಷ ವಿಷಯ ಏನಂತಂದ್ರೆ, ಇಲ್ಲಿವರೆಗೆ ನಾನು 3-4 ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಸರ್. ಏನು ಹೆಮ್ಮೆ ಐತಂದ್ರೆ ನಾನೇ ಸೀನಿಯರ್ ಅಂತ. ಇವತ್ತೇನಾಯ್ತು ನನಗೆ ಸರ್ ನೋಡಿ ಇನ್ನು ಎಷ್ಟು ಕೆಳಗಿದ್ದೀನಿ ಅಂತ ನನಗೆ ಗೊತ್ತಾಯ್ತು ಇವತ್ತು. 73 ವರ್ಷದವ್ರು ಮಾಡ್ತಾರೆ ಅಂತಂದರೆ ನಾವ್ಯಾಕೆ ಮಾಡಬಾರ್ದು? ಈ ಒಂದು ಮೀಟಿಂಗ್ಲಿಂದ ಬಹಳಷ್ಟು ಬೆನಿಫಿಟ್ ಅಂತಂದರೆ ಈ ಒಂದು ಪಾಯಿಂಟ್. ಅವತ್ತು ಬಂದಿದ್ದು ಇವತ್ತು ಬಂದಿದ್ದು ನೋಡಿದಾಗ KFDS ಬಗ್ಗೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಇನ್ನು ಹಾಗಾಗಿ ಡೈರೆಕ್ಟ್ ಸೆಲ್ಲಿಂಗ್, ಡೈರೆಕ್ಟ್ ಮಾರ್ಕೆಟಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದರ ನಿಜವಾಗಿರ್ತಕ್ಕಂಥ ರೂಪುರೇಷೆಗಳೇನನ್ನೋದೇ ನಮಗೆ ಗೊತ್ತಿಲ್ಲ. ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ನಾವು, ನೆಟ್ವರ್ಕ್ ಮಾಡ್ತಾ ಇಲ್ಲ ಏನಂತ. ಡೈರೆಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೆಟ್ವರ್ಕ್ ಬಿಲ್ಡ್ ಮಾಡಿದ್ರೇ ನಾವೇನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲರೂ ಮಾರ್ಕೆಟಿಂಗ್ ಏನು ಹೇಳಿದರೆ, ಇಲ್ಲ ಇಷ್ಟು ತೊಗೊಳ್ಬೇಕು, ಇಷ್ಟು ಇದು ಇರುತ್ತೆ, ಒಂದು ಫಸ್ಟ್ ಸಾರಿ ನೀವು ಜಾಯ್ನ್ ಆಗಬೇಕಾದ್ರೆ ಇಷ್ಟು ಪ್ಯಾಕೇಜ್ ಇರುತ್ತೆ ಆ ಥರ ಅಂತ ಹೇಳಿದರು. ಅಷ್ಟೇ ಹೇಳಿಬಿಟ್ರು ನಮಗೆ. ಅಷ್ಟು ನಾವು 5,000 10,000 ಕೊಟ್ಟು ಪ್ಯಾಕೇಜ್ ನಾವು ಖರೀದಿ ಮಾಡಿದ್ವಿ ಅಂತಂದರೆ ಫಸ್ಟ್ ನಮ್ಮ ತಲೆಯಲ್ಲಿ ಓಡೋದೇನಂತಂದರೆ ಈ 10,000 ರೂಪಾಯಿ ಯಾವಾಗ ಬರ್ತದೆ ನನಗೆ ವಾಪಸ್ ಅಂತ. ಹೌದಾ? ಅದು ಬಿಟ್ಟು ಮುಂದೆ ಓಡೋಲ್ಲ ತಲೆ ನಮ್ಮದು. ಅದು 10,000 ಆದಮೇಲೆ ಏನೋ ಒಂದು 15 ದಿವಸದಲ್ಲಿ ಒಂದು 5,000 6,000 ಬಂತು ಅಂತಂದರೆ 5,000 6,000 ಓಡಿತಂದರೆ ಮುಂದಿನ ತಿಂಗಳು 20,000 ಓಡ್ತದೆ. ಮತ್ತೊಂದು 20,000 ಕಡೆಗೆ ಹೋಯ್ತು ನಮ್ಮ ಮನಸ್ಸು ಹೊರತಾಗಿ. ಟೀಮ್ ಏನು ಮಾಡಬೇಕು, ಟೀಮಿನ ಬಗ್ಗೆ ಹೇಳ್ತಾ ಇದ್ರು. ಟೀಮ್ ಕಟ್ಟಬೇಕು, ನೆಟ್ವರ್ಕ್ ಅಂತಂದರೆ ನೆಟ್ವರ್ಕ್ ಬೆಳೆಸ್ಬೇಕಂತ. ಬಟ್ ಈ ಟೀಮ್ ವರ್ಕ್ ಅಂದ್ರೆ ಏನು, ಅದ್ರ ಏನೇನು ಮಾಡಬೇಕು, ಅದಕ್ಕೆ ಏನೇನು ಸಪೋರ್ಟ್ ಇದೆ, ಯಾರ್ಯಾರು ಸಪೋರ್ಟ್ ಇದೆ, ಕಂಪ್ನಿಗಳನ್ನು ಹೇಗೆ ಗುರುತಿಸಬೇಕು, ಈ ಕಂಪ್ನಿಯನ್ನು ನಾವು ಎಲ್ಲ ಹೇಳಿದ್ರು ಮಾಡಿಬಿಟ್ವಿ ನಾವು. ಹಾಗಾಗಿ ನಾವು ಇವತ್ತು ನಮಗೆ ಬಂದಾಗ ಆ್ಯಕ್ಚುಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಮತ್ತು ಕಂಪನಿ, ಕಂಪನಿ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಂಡಾಗ ಈಗ ಎಲ್ಲರೂ ಅದೇ ಪ್ರಶ್ನೆ ಕೇಳಿದೆ ನಾನು. ಸರ್ ಎದುರಿಗಿರೋರಿಗೆ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಮಾಡಬೇಕಾದ್ರೆ ಇದೆಲ್ಲ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಬಿಡ್ತಾರೆ ಅಂತ ಹೇಳಿದ್ರು. ಅದು ಅವ್ರಿಗೆ ಹೇಗೆ ಅಂತೇಳಿ ಅದಕ್ಕೆ ಇಲ್ಲಿ ನಮಗೇನೊಂದು ಸಹಾಯ ಆಯ್ತು ಅಂದರೆ ಇಷ್ಟೆಲ್ಲ ವಿಷಯ ನಾವು ತಿಳ್ಕೊಂಡ್ಮೇಲೆ ಇದರಲ್ಲಿ ಸರ್ ಹೇಳಿದ್ರಲ್ಲಿ ಒಂದು 25 to 30% ಆದ್ರೂ ನಾವು ಹೇಳ್ತೀವಿ ನಾವು. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವರಿಗೆ ಸ್ವಲ್ಪ ಬೆಂಕಿ ಹಚ್ಚಿದಂಗೆ ಆಗುತ್ತೆ, ಸ್ವಲ್ಪ ಕಿಡಿ. ಇನ್ನು ಮುಂದೆ ಏನೋ ಇರಬೇಕು, ದೊಡ್ಡದಿರ್ಬೇಕಂತೇಳಿ ನೆಕ್ಸ್ಟ್ ಟೈಮ್ ನಾವು ಕಾಲ್ ಮಾಡದೇ ಇದ್ರು ನೋಡಪ್ಪ ಇವತ್ತು ಮೀಟಿಂಗ್ ಅದು ಈ ಥರ ಇದೆ ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಅಂದರೆ ಆಟೋಮೆಟಿಕ್ ತಾವೇ ಬರ್ತಾರೆ. ನೀವು ನಡೀರಿ ಅಂತ ಅವ್ರನ್ನ ಮುಂದೆ ಹಾಕೊಂಡು ಹೋಗ್ತಕ್ಕಂಥ ಪ್ರಮೇಯನೂ ನಮಗೆ ಬರಲ್ಲ. ಹಾಗಾಗಿ